ನಾವು ಇವತ್ತಿನ ವಿಡಿಯೋದಲ್ಲಿ 12.3 ಎಕ್ಸಸೈಸಲ್ಲಿ ಫಸ್ಟ್ ಮೇನ್ ಕ್ಯಾರಿ ಔಟ್ ದ ಫಾಲೋಯಿಂಗ್ ಡಿವಿಷನ್ಸ್. ಹಿಂದೆ ಎಲ್ಲ ಏನಂತಂದರೆ ಫ್ಯಾಕ್ಟ್ರೈಸ್ ಮಾಡೋದೆಲ್ಲ ನೋಡಿದ್ವಿ. ಇವತ್ತು ಏನಂತಂದರೆ ಡಿವಿಷನ್ ಮಾಡೋದನ್ನು ನೋಡೋಣ. ಇದನ್ನು ನೋಡಿ, ಇವಾಗ ನಾನು ಫಸ್ಟ್ ಈಸಿ ಮೆಥಡಲ್ಲಿ ಹೇಳ್ತೀನಿ. ಏನು ಅಂತಂದರೆ ಫಸ್ಟ್ ನಂಬರ್ಸನ್ನು ಮಾತ್ರ ತೊಗೊಳ್ಳಿ. 28/56 ಏನಾಗುತ್ತೆ? 28 1s 28 2s, ಇದೆಷ್ಟಾಯಿತು? 1/2 ಸಿಕ್ತು. ಇನ್ನು ವೇರಿಯೇಬಲ್ಸನ್ನು ತಗೊಳ್ಳಿ. ಇಲ್ಲಿ ನಮಗೆ ಪವರಲ್ಲಿ ಕೆಲವು ಫಾರ್ಮುಲಾಸ್ ಗೊತ್ತು. ಡಿವಿಷನ್ ಇದ್ದರೆ 4, ಇದಕ್ಕೇನು ಪವರ್ ಇಲ್ಲ ಅಂತಂದರೆ 1 ಇರುತ್ತೆ, -1, ಆವಾಗ x3. ಫೈನಲ್ ಆನ್ಸರ್ ಏನು ಸಿಗುತ್ತೆ ಇದಕ್ಕೆ? 1/2 x3. ಇದು ಈಸಿ ಮೆಥಡ್. ಇದನ್ನು ಹೀಗೆ ಮಾಡಿಬಿಟ್ರೆ ನಮ್ಗೆ ಈಸಿಯಾಗಿ ಸಿಗುತ್ತೆ. ಇನ್ನೊಂದು ಬೇರೆದು ಹೇಗೆ, ಈ ಎಕ್ಸಾಂಪಲ್ ತೋರಿಸ್ತೀನಿ. -36 ಇಂಟು y ಇಂಟು y ಇಂಟು y ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದು. ಹಾಗೆ 9 ಇಂಟು y ಇಂಟು y. ಇವಾಗ ಈ ವೈಗೆ ಈ ವೈ ಕ್ಯಾನ್ಸಲ್, ಇದಕ್ಕೆ ಇದು ಕ್ಯಾನ್ಸಲ್. ಈಗ 9 1s 9 4s. ಆನ್ಸರ್ ಏನು ಬರುತ್ತೆ? -4. ಇಲ್ಲಿ ಮೇಲ್ಗಡೆ y ಉಳ್ಕೊಂತು, ಕೆಳಗಡೆ ಏನೂ ಉಳಿದಿಲ್ಲ. ಫೈನಲ್ ಆನ್ಸರ್ ಏನು? -4y. ಹೀಗೂ ಮಾಡ್ಬೋದು, ಹೀಗೂ ಮಾಡ್ಬೋದು. ಇದು ಪವರ್ ಫಾರ್ಮುಲಾಸನ್ನು ಯೂಸ್ ಮಾಡ್ಕೊಂಡು ಮಾಡಿರೋದು, ಇದು ಎಕ್ಸ್ಪ್ಯಾಂಡ್ ಮಾಡಿರೋದು. ಇವಾಗ ಇಲ್ಲಿ ನೋಡಿ, ನನಗೆ ಇದೇ ಈಸಿ ಅನಿಸುತ್ತೆ. 66/11 ಎಷ್ಟಾಯಿತು? 11 1s 11 6 ಸಿಕ್ತು. ಈಗ P/Q² R³ QR² ಏನು ಮಾಡ್ಬೋದು? ಪಿಗೆ ಏನೂ ಇಲ್ಲ, ಅದು ಹಾಗೇ ಇರುತ್ತೆ. Q² ಇಲ್ಲೊಂದು Q ಇದೆ, -1. R³ ಇಲ್ಲೊಂದು 2 ಇದೆ, ಸ್ಕ್ವೇರ್ ಇದೆ. ಇದು ಫೈನಲಿ ಏನು ಸಿಗುತ್ತೆ? 6PQ. 2ನಲ್ಲಿ 1 ಹೋದರೆ 1, ಆಮೇಲೆ R 3ರಲ್ಲಿ 2 ಹೋದರೆ 1. 6PQR ಆನ್ಸರ್. ನೆಕ್ಸ್ಟ್ 34/51 ಯಾವ ಟೇಬಲಲ್ಲಿ ಬರುತ್ತೆ? 17 2s 17 3s 2/3 ಬಂತು. ಇವಾಗ ವೇರಿಯೇಬಲ್ಸ್ x³ y³ z³ x y² z³. ಹಾಂ, 3 ಇಲ್ಲಿ ಒಂದಿದೆ, -1 3 -2 3 -3. ಫೈನಲ್ ಆನ್ಸರ್ ಏನು ಸಿಗುತ್ತೆ? 2/3 x. 3ನಲ್ಲಿ 1 ಹೋದರೆ 2 x², 3ನಲ್ಲಿ 2 ಹೋದರೆ 1 y, z ಅಲ್ಲಿ 3ನಲ್ಲಿ 3 ಹೋದರೆ 0. ಹಂಗಂದಮೇಲೆ 2/3 x² y ಅಷ್ಟೇ ಉಳಿಯುತ್ತೆ. ಯಾವುದೇ ಒಂದು ವೇರಿಯೇಬಲ್ದಾಗಲಿ ನಂಬರ್ದಾಗಲಿ ಅದರ ಪವರ್ 0 ಇತ್ತು ಅಂದರೆ ಅದರದ್ದು ಆನ್ಸರ್ ಏನಂತ? 1 ಅಂತ ಅರ್ಥ. ಅದನ್ನು ಬರೆದ್ರೂ ಬರುತ್ತೆ, ಇಲ್ಲದ್ರೇನೂ ಬರುತ್ತೆ. ಇದು ಫೈನಲ್ ಆನ್ಸರ್. ಇಲ್ಲಿ 12/-6 6 1s 6 2s -2 ಇದರ ಆನ್ಸರ್. a³ b⁻8 a⁻6 b⁻4. ಇವಾಗ a⁻3 -6 b⁻8 -4. ಆನ್ಸರು -2. ಇಲ್ಲೇನು ಉಳಿಯುತ್ತೆ? -3². ಇದನ್ನು ಹೇಗೆ ಬರಿಬೋದು? -2b⁻4/a³ ಅಂತ ಬರಿಬೋದು. ಇದು ಫೈನಲ್ ಆನ್ಸರ್. ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ 5x² -6x 3. ಇದರಲ್ಲಿ ಏನು ಮಾಡಬೇಕು? ಫಸ್ಟು ಕಾಮನ್ ತೆಗಿಬೇಕು. ಏನನ್ನು ಕಾಮನ್ ತೆಗಿಬೇಕು? ಇಲ್ಲಿ ಮಾತ್ರ ಕಾಮನ್ನಾಗಿ ಬರೋದು ಎಕ್ಸ್ ಮಾತ್ರ. ಎಕ್ಸನ್ನು ಕಾಮನ್ ತೆಗೆದ್ರೆ 5x -
6 ಬರುತ್ತೆ, 3x ಹಾಗೆ ಉಳಿಯುತ್ತೆ. ಇದು ಕ್ಯಾನ್ಸಲ್. ಫೈನಲ್ ಆನ್ಸರ್ 5x ಮೈನಸ್ 6/3. ಇದನ್ನೇ ನೋಡಿ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಮಾಡಿ ನೋಡೋಣ. 5 ಇಂಟು ಎಕ್ಸ್ ಇಂಟು ಎಕ್ಸ್ ಮೈನಸ್ 6 ಇಂಟು ಎಕ್ಸ್ 3 ಇಂಟು ಎಕ್ಸ್. ಈಗ ಇದರಲ್ಲಿ ಕಾಮನ್ ಕಾಣ್ತಾ ಇರೋದೇನು? ಎಕ್ಸ್ ಮಾತ್ರ. ಇಲ್ಲಿ ಎಕ್ಸ್ ಹೋದರೆ 5x ಉಳಿತು, ಮೈನಸ್ ಎಕ್ಸ್ ಹೋದರೆ 6 ಉಳಿತು. ಕೆಳಗಡೆ 3 ಇಂಟು ಎಕ್ಸ್. ಈ ಎಕ್ಸು ಕ್ಯಾನ್ಸಲ್ ಆದರೆ 5x ಮೈನಸ್ 6/3. ನೋಡಿ, ಸೇಮ್ ಆನ್ಸರ್ ಬರುತ್ತೆ. ಇಲ್ಲಿನೂ ಕೂಡ ನಾವು ಏನು ಮಾಡಬೇಕು? 3y raised to 8 minus 4y raised to 6 plus 5y raised to 4 divided by y raised to 4. ಈಗ ನಮಗೆ ಕೆಳಗಡೆ y raised to 4 ಇದೆ, ಇಲ್ಲಿನೂ y raised to 4 ಕಾಮನ್ ಸಿಗುತ್ತೆ. ಹಂಗಾಗಿ y raised to 4ಅನ್ನೇ ಕಾಮನ್ ತೆಗಿಯೋಣ. 3 ಹಾಗೆ ಉಳ್ಕೊಂತು, y raised to 4 ಇದು ಹೋದರೆ ಇನ್ನು y raised to 4 ಹಾಗೆ ಉಳಿತು, ಮೈನಸ್ 4. y raised to 6 ಇದೆ, ಅದರಲ್ಲಿ 4 ಹೋದರೆ 2 ಉಳಿಯುತ್ತೆ, ಪ್ಲಸ್ 5 ಹಾಗೆ ಉಳಿಯುತ್ತೆ, y raised to 4 ಹೊರಗೆ ಬರುತ್ತೆ. ಈ y raised to 4 ಈ y raised to 4 ಕ್ಯಾನ್ಸಲ್. ಫೈನಲ್ ಆನ್ಸರ್ 3y raised to 4 ಮೈನಸ್ 4y raised to ಸ್ಕ್ವೇರ್ ಪ್ಲಸ್ 5. ಇದು ಆನ್ಸರ್ ಸಿಗುತ್ತೆ. ಹಾಂ, ನೆಕ್ಸ್ಟ್ ಇಲ್ಲಿ 8 ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಪವರ್ ಕಡಿಮೆ ಇರೋದು, ಎಕ್ಸ್ ಪವರ್ ಕಡಿಮೆ ಇರೋದು ಸ್ಕ್ವೇರ್, ಎಕ್ಸ್ ಸ್ಕ್ವೇರ್. ವೈ ಪವರ್ ಕಡಿಮೆ ಇರೋದು ವೈ ಸ್ಕ್ವೇರ್. ಝೆಡ್ ಪವರ್ ಕಡಿಮೆ ಇರೋದು ಝೆಡ್ ಸ್ಕ್ವೇರ್. ಏನು ಮಾಡಬೇಕು? ಸೇಮ್ ಇರುವಂಥದ್ದು ಹೊರಗಡೆ ತೆಗಿಬೇಕು. ಈಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಹೋದರೆ ಎಕ್ಸ್ ಉಳಿತು, ವೈ ಸ್ಕ್ವೇರ್ ಹೋದರೆ ವೈ ಹೋಯಿತು, ಝೆಡ್ ಸ್ಕ್ವೇರ್ನೂ ಹೋಯಿತು, ಪ್ಲಸ್ ಇಲ್ಲೂ ಎಕ್ಸ್ ಸ್ಕ್ವೇರ್ ಹೋಯಿತು, ವೈ ಉಳಿತು, ಝೆಡ್ ಸ್ಕ್ವೇರ್ ಹೊರಗೆ ಬಂತು. ಇಲ್ಲಿನೂ ಎಕ್ಸ್ ಸ್ಕ್ವೇರ್ ಹೊರಗೆ ಬಂದಿದೆ, ವೈ ಸ್ಕ್ವೇರ್ ಹೊರಗೆ ಬಂದಿದೆ, ಝೆಡ್ ಉಳಿತು. ಡಿವೈಡೆಡ್ ಬೈ 4x ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್. ನೋಡಿ, ಇಲ್ಲಿ ಝೆಡ್ ಸ್ಕ್ವೇರ್ ವೈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ 4 1s 4 2s. ಆವಾಗ ಫೈನಲ್ ಆನ್ಸರ್ ಏನು ಉಳಿಯುತ್ತೆ? ಇಲ್ಲಿ 2 ಉಳ್ಕೊಂಡಿದೆ, ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. ಇವಾಗ ಇಲ್ಲಿ 2x ಡಿನಾಮಿನೇಟರ್ 2x ಇದೆ ನೋಡಿ, ಎಕ್ಸ್ ಕ್ಯೂಬ್ ಪ್ಲಸ್ 2x ಸ್ಕ್ವೇರ್ ಪ್ಲಸ್ 3x ಬೈ 2x. ಇವಾಗ ಇಲ್ಲಿ ಕಾಮನ್ ಆಗಿ ಏನು ಕಾಣಿಸ್ತಾ ಇದೆ? ಬೇಕಾದರೆ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಬರ್ಕೊಳ್ಳಿ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್. ಇದನ್ನು 2 ಇಂಟು ಎಕ್ಸ್. ಕಾಮನ್ನಾಗಿ ಕಾಣ್ತಾ ಇರೋದೇನು? ಎಕ್ಸ್ ಮಾತ್ರ. ಎಕ್ಸನ್ನು ತೆಗೆದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3, ಕೆಳಗಡೆ 2 ಇಂಟು ಎಕ್ಸ್. ಈ ಎಕ್ಸ್ ಕ್ಯಾನ್ಸಲ್. ಫೈನಲ್ ಆನ್ಸರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3/2 ಉಳಿಯುತ್ತೆ. ಈಗ ಲಾಸ್ಟ್ ಆನ್ಸರ್, ಲಾಸ್ಟ್ ಕ್ವಶನ್ನು. p ಕ್ಯೂಬ್ q raised to 6 p raised to 6 q ಕ್ಯೂಬ್. p ಕ್ಯೂಬ್ q ಕ್ಯೂಬ್. ಇಲ್ಲಿ ಕಾಮನ್ ತೆಗಿಯೋಕ್ಕೆ ಏನು ಸಾಧ್ಯ ಆಗುತ್ತೆ ಅಂತ ನೋಡ್ಕೋಬೇಕು. ಪಿ ಕ್ಯೂಬ್ ಕೆಳಗಡೆ ಇದೆ ಅಂದಮೇಲೆ ಇದು ಕ್ಯಾನ್ಸಲ್ ಆಗೋ ಹಾಗೆ ಇಲ್ಲಿ ತೆಗಿಬೋದು ನಾವು. ಆವಾಗ ಅಲ್ಲಿನೂ ಪಿ ಕ್ಯೂಬನ್ನು ತೆಗೆದ್ರೆ ಪಿ ಕ್ಯೂಬ್ ಹೊರಗೆ ಬಂತು, ಇಲ್ಲಿ q raised to 3 ಉಳಿತು, ಮೈನಸ್ ಇಲ್ಲಿ ಪಿ ಕ್ಯೂಬ್ ಉಳ್ಕೊಂಡು ಕ್ಯೂಬ್ ಹೊರಗೆ ಬಂದುಬಿಟ್ಟಿದೆ. ಆವಾಗ ಪಿ ಕ್ಯೂಬ್ ಕ್ಯೂಬ್ ಉಳಿತು. ಇದಕ್ಕೆ ಇದು ಕ್ಯಾನ್ಸಲ್. ಫೈನಲ್ ಆನ್ಸರ್ q raised to 3 ಮೈನಸ್ p raised to 3. ಇಷ್ಟಾದರೆ ಈ ಚಾಪ್ಟರ್ನ ಎಲ್ಲ ಎಕ್ಸಸೈಸ್ಗಳನ್ನು ಬಿಡಿಸ್ದಂಗೆ ಆಯಿತು. ಇನ್ನು ನೆಕ್ಸ್ಟು ಲೀನಿಯರ್ ಇಕ್ವೇಷನ್ ಇನ್ 1 ವೇರಿಯಬಲ್ ಚಾಪ್ಟ್ರನ್ನು ಮುಂದಿನ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.